ನಮಸ್ಕಾರ ಕರ್ನಾಟಕ, ಎಲ್ರಿಗೂ ನಮಸ್ಕಾರ. ಈ ಮಾಳು ಕ್ಯಾಪ್ಟನ್ ಆಗಿರೋದು ನನಗೇನು ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ. ಯಾಕಂದರೆ ಕಾವ್ಯ ತುಂಬ ಮನೆಯಲ್ಲಿ ಎಂಟರ್ಟೈನ್ ಮಾಡ್ತಾಳೆ, ಟಾಸ್ಕ್ ಆಡ್ತಾಳೆ, ಮನೆಯವ್ರ ಜೊತೆ ಎಲ್ಲರ ಜೊತೆ ಚೆನ್ನಾಗಿದ್ದು ಎಲ್ಲರ ಜೊತೆನೂ ಬೆರೆತು ಎಲ್ಲದರಲ್ಲೂ ಕಾಣಿಸ್ಕೊತಾಳೆ, ಎಲ್ಲದರಲ್ಲೂ ಪಾರ್ಟಿಸಿಪೇಟೇಷನ್ ಇದೆ. ಅದರಲ್ಲಿ ನೋಡಿದ್ರೆ ಇವನು ಮಾಳು ಕ್ಯಾಪ್ಟನ್ ಆಗಿದ್ದಾರೆ. ಅನಿಸುತ್ತೆ ಇದು ನಿಜವಾಗ್ಲೂ ಸ್ಕ್ರಿಪ್ಟೆಡ್ಡಾ ಇಲ್ಲ ಬೇಕಂತಾನೆ ಮಾಡಿಸ್ತಾವ್ರ ಬಿಗ್ ಬಾಸ್ ಅವರು ಅಂತ ಗೊತ್ತಿಲ್ಲ. ನನಗನ್ಸ್ದಾಗ ಬಂದಿರೋ ಜನ ಯಾರೂ ಮಾಳುಗಂತೂ ಓಟ್ ಹಾಕಿರಲ್ಲ. ಯಾಕೆ ಅಂದರೆ ಅವನಿಗೆ ಉತ್ತರ ಕರ್ನಾಟಕ ಕಡೆ ಫ್ಯಾನ್ಸ್ ಇರ್ಬೋದು, ಓಕೆ ಒಪ್ಕೊಳ್ಳೋಣ. ಅದು ಬಿಟ್ಟರೆ ಇಲ್ಲಿ ಬಂದಿರೋರೆಲ್ಲ ಬೆಂಗಳೂರು ಜನಗಳೇ. ಅಲ್ಲಿ ₹100 ಪೇಮೆಂಟು, ₹300 ಕೊಟ್ಬಿಟ್ಟು ಕರ್ಕೊಬಂದಿರ್ತಾರೆ ಎಲ್ಲರೂ. ಅವ್ರಿಗೇನು ತಿಳಿಯೋದು ಇಲ್ಲ ಅಂಥವರೆಲ್ಲ ಬಂದಿದ್ರು. ಅವರು ನನಗನ್ಸ್ದಂಗೆ ಬಿಗ್ ಬಾಸ್ ನೋಡ್ತಾಯಿದ್ರೆ ಗಿಲ್ಲಿ ಕಾವ್ಯ ಕಾಂಬಿನೇಷನ್ ಚೆನ್ನಾಗಿ ಇಷ್ಟ ಆಗಿರುತ್ತೆ ಅಂತ ಅನಿಸುತ್ತೆ. ಮೋಸ್ಟ್ಲಿ ಕಾವ್ಯನೇ ಗೆದ್ದಿರ್ಬೋದು. ನನಗೆ ಯಾಕೆ ಬಿಗ್ ಬಾಸವರು ಮಾಳುನ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡೋರೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ನನಗನ್ಸುತ್ತೆ ಇದು TRPಗೋಸ್ಕರ ಮಾಡಿರೋದು. ನಿಜವಾಗ್ಲೂ 100 ಅಲ್ಲ 200% ನಾನು ಬರ್ಕೊಡ್ತೀನಿ. ಇದು TRPಗೋಸ್ಕರ, ಆಡಿಯನ್ಸ್ನ ಸೆಳ್ಕೊಳಕ್ಕೋಸ್ಕರ ಮಾಳುನ ಕ್ಯಾಪ್ಟನ್ ಆಗಿ ಮಾಡಿರೋದು ಅನಿಸುತ್ತೆ. ಪ್ಯೂರ್ಲಿ ಸ್ಕ್ರಿಪ್ಟೆಡ್ ಅಂತ ನನಗನ್ನಿಸ್ದಂಗೆ ಇದು ಕಾವ್ಯ ಆಗಬೇಕಾಗಿತ್ತು. ಯಾಕಂದರೆ ರಿಷಾನು ಬಿಟ್ಟಾಕ್ರಿ, ಅವಳಂತೂ ಬರೀ ಜಗಳ ಅವಳೊಬ್ಳು ಸರಿ ಇಲ್ಲ. ಈ ಜಾನ್ವಿನೂ ಅಷ್ಟೇ, ಇನ್ನೇನು ಅಂಥದ್ದೇನು ಮಾಡಿಲ್ಲ. ರಘು ಅವರು ಮೊದಲೇ ಆಗಿದ್ರು, ಓಕೆ. ಇನ್ನು ಅಭಿಷೇಕು ಓಕೆ, ಅವನಿಗೆ ಅಷ್ಟೊಂದು ಫ್ಯಾನ್ಸ್ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ನನಗನ್ನಿಸ್ದಂಗೆ ಅದು ಕ್ಯಾಪ್ಟನ್ ಬಂದು ಕಾವ್ಯ ಆಗಬೇಕಾಗಿದ್ದ ಕ್ಯಾಪ್ಟನ್ನು ಮಾಳು ಆಗಿದ್ದಾನೆ. ನನಗೇನೋ ಇದ್ರ ಬಗ್ಗೆ ತುಂಬಾ ಅಸಮಾಧಾನ ಐತೆ. ಅವನು ಆಗಿದ್ದಾನೆ ಅಂತ ನನಗೇನು ಖುಷಿ ಅಂತ ಅಲ್ಲ, ಅಂದರೆ ಬಿಗ್ ಬಾಸ್ ಅವರು ಫೇರಾಗಿ ಆಡಿಸಿಲ್ಲ ಅಂತ ಅನ್ನಿಸ್ತೈತೆ ನನಗೆ. ಯಾಕೋ ನಂಗೆ ಅನಿಸುತ್ತೆ ಬಂದಿರೋರೆಲ್ಲ ಕಾವ್ಯಗೆ ಕೊಟ್ಟಷ್ಟು ಎಂಕರೇಜ್ಮೆಂಟು, ಕಿರ್ಚಿದ್ದು ಕಾವು ಅಂತ ಎಷ್ಟು ಕಿರ್ಚಿದ್ರು ಅಂದರೆ ಅಷ್ಟು ಕಿರ್ಚಿದ್ರು. ನನಗನ್ಸುತ್ತೆ ಕಾವ್ಯನೇ ಗೆಲ್ಬೋದು ಅಂತ ಅನಿಸಿತ್ತು ನನಗೆ. ನೋಡಿದ್ರೆ ಮಾಳುನ ಕ್ಯಾಪ್ಟನ್ ಆಗಿ ಇದು ಮಾಡವ್ರೆ. ಅದು ಯಾಕೆ ಹಿಂಗಾಯ್ತೋ ಏನೋ ಗೊತ್ತಿಲ್ಲ. ನೋಡೋಣ, ಈ ವೀಕೆಂಡಲ್ಲಿ ಶನಿವಾರ ಇವತ್ತು ಗೊತ್ತಾಗುತ್ತೆ. ಸುದೀಪ್ ಸರ್ ಏನೇನು ಮಾತಾಡ್ತಾರೆ ಮತ್ತು ತುಂಬ ಐತೆ ಮಾತಾಡೋದಂತೂ ಸಿಕ್ಕಾಪಟ್ಟೆ ಐತೆ. ಜಗಳ ಆಡಿರೋದ್ರ ಬಗ್ಗೆ ಆಗಲಿ, ಬಾಯಿಗೆ ಬಂದಾಗ ಮಾತಾಡೋದು ರಿಷಾ ಗಿಲ್ಲಿ ಇದು ಎಲ್ಲ ಸಿಕ್ಕಾಪಟ್ಟೆ ಐತೆ ಮ್ಯಾಟ್ರು. ಮತ್ತು ಟಾಸ್ಕ್ ಅದೇನೋ ನಿಯಮ ಉಲ್ಲಂಘನೆ ಮಾಡಿರೋದ್ರದ್ದು ಬಗ್ಗೆ ತುಂಬಾ ಇದೆ ಮಾತಾಡೋದು. ನೋಡೋಣ ಸುದೀಪ್ ಸರ್ ಏನೇನು ಮಾತಾಡ್ತಾರೆ ಅಂತ. ನನಗೇನೋ ಮಾಳು ಕ್ಯಾಪ್ಟನ್ ಆಗಿದ್ದು ಅಷ್ಟೊಂದು ಸರಿ ಅನಿಸ್ತಾ ಇಲ್ಲ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಣ. ನಮಸ್ಕಾರ.